ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ತಮ್ಮೆಲ್ಲರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ಆಸ್ ಯೂಸ್ವಲ್ ಇಲ್ಲಿ ಉಲ್ಲೇಖಿಸಿದ ಫಲಗಳು ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಆಗಸ್ಟ್ ಮಾಸಕ್ಕೆ ಸಂಬಂಧಪಟ್ಟಂತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು. ಮೊದಲನೆಯದಾಗಿ ವಿಶೇಷವಾದ ಪರಿವರ್ತನೆಗಳನ್ನ ತೆಗೆದುಕೊಳ್ಳೋಣ. ಅಂದರೆ ಗೋಚಾರ ಸಂಪತ್ತು, ಯಾವ ಗ್ರಹ ಎಲ್ಲಿದೆ, ಯಾವ ಗ್ರಹಗಳು ಯುತಿಯಾಗಿವೆ, ಇದರ ಜೊತೆ ಯಾವ ಗ್ರಹಗಳು ವಕ್ರಗತಿಯಲ್ಲಿ ಸಂಚಾರ ಮಾಡ್ತವೆ, ಯಾವ ಗ್ರಹಗಳು ಅಸ್ತಂಗತವಾಗಿವೆ, ಇದೆಲ್ಲವನ್ನು ತೆಗೆದುಕೊಳ್ಳೋಣ. 6 ವಿಶೇಷ ಪ್ರಮುಖ ಪರಿವರ್ತನೆಗಳನ್ನ ನಾವು ಆಗಸ್ಟ್ ಮಾಸದಲ್ಲಿ ಕಾಣಬಹುದು. ಅದರಲ್ಲಿ ಮೊದಲನೆಯದು, ಶನೈಶ್ವರ ಮಾಸ ಪೂರ್ತಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಕಾರಣ, ಶನೈಶ್ವರ ಜುಲೈ 26ರಂದೇ ವಕ್ರಗತಿಯಲ್ಲಿ ಸಂಚಾರವನ್ನು ಆರಂಭ ಮಾಡಿದ್ದಾನೆ. ಮೀನ ರಾಶಿಯಲ್ಲಿ ಶನಿಯ ವಕ್ರೀ ಚಲನೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ. ಇದನ್ನು ಕುರಿತು ಸೆಪರೇಟ್ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆಸಕ್ತರು ವೀಕ್ಷಿಸಬಹುದು. 138 ದಿನಗಳ ದೀರ್ಘ ಚಲನೆ, ಸುಮಾರು 4.5 ತಿಂಗಳು. ಹೀಗಾಗಿ ಆಗಸ್ಟ್ ಮಾಸ ಪೂರ್ತಿ ಶನಿ ವಕ್ರಗತಿಯಲ್ಲೇ ಸಂಚಾರ ಮಾಡ್ತಾನೆ, ಮೀನ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ. ಇದು ಒಂದು ಮೊದಲನೇ ಅಂಶ, ಪ್ರಮುಖ ಅಂಶ. ಎರಡನೆಯದು, ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ಆಗಸ್ಟ್ ಮಾಸದ ಮಧ್ಯಭಾಗದಲ್ಲಿ ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ನಂತರ ಸೆಪ್ಟೆಂಬರ್ 2ರಂದು ಪಶ್ಚಿಮದಲ್ಲಿ ಉದಯ ಆಗ್ತಾನೆ. ಸೊ ಬುಧನ ಒಂದು ಅಸ್ತಂಗತ ಮಾಸದ ಮಧ್ಯಭಾಗದಲ್ಲಿ ಆಗ್ತಾ ಇದೆ. ಮೂರನೆಯದು, ಗುರು ಆಗಸ್ಟ್ 10ರವರೆಗೂ ಅಸ್ತಂಗತ ಅವಸ್ಥೆಯಲ್ಲಿ ಇರ್ತಾನೆ. ಕಾರಣ, ಗುರು ಜುಲೈ 19ರಂದೇ ಪಶ್ಚಿಮದಲ್ಲಿ ಅಸ್ತನಾಗಿದ್ದಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಉದಯ ಆಗ್ತಾನೆ. ಬುಧ ಮತ್ತೆ ಗುರು ಬೇರೆ ಬೇರೆ ಆಗ್ತದೆ. ಬುಧ ಇಲ್ಲಿ ಪೂರ್ವದಲ್ಲಿ ಅಸ್ತನಾಗಿ ಪಶ್ಚಿಮದಲ್ಲಿ ಉದಯಿಸ್ತಾನೆ. ಗುರು ಜುಲೈ 19ರಂದು ಪಶ್ಚಿಮದಲ್ಲಿ ಅಸ್ತನಾಗಿರ್ತಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಗುರು ಉದಯ ಆಗ್ತಾನೆ. ಇದು ಮೂರನೇ ಅಂಶ. ನಾಲ್ಕನೇ ಅಂಶ, ಕಂಜಂಕ್ಷನ್ ಬರುತ್ತೆ. ಕಂಜಂಕ್ಷನ್ ಅಂದ್ರೆ ಯುತಿ, ಗ್ರಹಗಳ ಯುತಿ. ರವಿ ಮತ್ತೆ ಗುರುವಿನ ಯುತಿ ಆಗುತ್ತೆ. ಗುರು ಆಲ್ರೆಡಿ ಕರ್ಕದಲ್ಲಿದ್ದಾನೆ. ಪೂರ್ವಾರ್ಧದಲ್ಲಿ ಸೂರ್ಯ ಆತನ ಜೊತೆ ಯುತಿ ಆಗ್ತಾನೆ. ಸೊ ಹೀಗಾಗಿ ಸನ್ ಜುಪಿಟರ್ ಕಂಜಂಕ್ಷನ್, ಗುರು ಮತ್ತೆ ಸೂರ್ಯನ ಒಂದು ಯುತಿ, ಇದನ್ನ ಗುರು ಜೀವಕಾರಕ, ಸೂರ್ಯ ಆತ್ಮಕಾರಕ, ಜೀವಾತ್ಮ ಯುತಿ ಅಂತ ಕರೀತಾರೆ. ಈ ಜೀವಾತ್ಮ ಯುತಿ ಜುಲೈ 16ಕ್ಕೆ ಆರಂಭ ಆಗಿರುತ್ತೆ. ಆಗಸ್ಟ್ 17ರವರೆಗೆ ಇರುತ್ತೆ. ಅಂದರೆ ಆಗಸ್ಟ್ ಮಾಸದ ಮೊದಲ 17 ದಿವಸ, ಅಂದ್ರೆ ಸಂಕ್ರಾಂತಿಯವರೆಗೂ ಇರುತ್ತೆ. ಸಿಂಹ ಸಂಕ್ರಾಂತಿಯವರೆಗೂ ಸೂರ್ಯ ಕರ್ಕದಲ್ಲಿ ಇರುವವರೆಗೂ ಗುರು ಮತ್ತೆ ಸೂರ್ಯ ಅವರ ಯುತಿ ಆಗುತ್ತೆ. ಅದನ್ನು ಜೀವಾತ್ಮ ಸಂಯೋಗ ಅಂತ ಕರೀತಾರೆ. ಈ ಯುತಿ ತನ್ನ ಉಚ್ಚಾಯ ಸ್ಥಿತಿಯನ್ನು ತಲುಪೋದು ಜುಲೈ 29ಕ್ಕೆ. ಬಿಕಾಸ್ ಅವರಿಬ್ಬರು ತುಂಬಾ ನಿಯರರ್ ಡಿಗ್ರಿಗಳಲ್ಲಿ ಇರ್ತಾರೆ, ತುಂಬಾ ಹತ್ತಿರದ ಅಂಶಗಳಲ್ಲಿ ಸಂಚಾರ ಮಾಡುವವರೆಗೂ. ಇದು 4ನೆಯ ಪ್ರಮುಖ ಅಂಶ. 5ನೆಯ ಪ್ರಮುಖ ಅಂಶ, ಇನ್ನೊಂದು ಕಂಜಂಕ್ಷನ್, ಇನ್ನೊಂದು ಯುತಿ ಬರ್ತಾ ಇದೆ, ಸೂರ್ಯ ಮತ್ತು ಕೇತುವಿನ ಯುತಿ. ಸೂರ್ಯ ಕೇತುವಿನ ಯುತಿ ಉತ್ತರಾರ್ಧದಲ್ಲಿ ಆಗುತ್ತೆ. ಅಂದ್ರೆ ಸೂರ್ಯ ಸಂಕ್ರಮಣ, ಸೂರ್ಯ ಸಿಂಹ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಆಗುತ್ತೆ. ಸೂರ್ಯ ಸಂಕ್ರಮಣ ಆಗಸ್ಟ್ 17ರಂದ ಆಗ್ತಾ ಇದೆ. ಆಗಸ್ಟ್ 17ರಂದು ಸೂರ್ಯ ತನ್ನ ಸ್ವಂತ ರಾಶಿ ಸಿಂಹ ರಾಶಿಯಲ್ಲಿ ಹೋದಾಗ ಅಲ್ಲಿ ಆಲ್ರೆಡಿ ಕೇತು ಇದ್ದಾನೆ. ಸೂರ್ಯ ಕೇತು ಯುತಿ ಆಗುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17 ಮಾಸ ಪೂರ್ತಿ, ಅಲ್ಲಿ ಆಗಸ್ಟ್ 17 ಅಂದ್ರೆ ಒಂದು ತಿಂಗಳ ಅವಧಿಯವರೆಗೆ ಸೂರ್ಯ ಮತ್ತೆ ಕೇತುವಿನ ಯುತಿ ಆಗುತ್ತೆ. ಆದ್ರೆ ಅವರಿಬ್ಬರು ಸಮೀಪದ ಅಂಶ ಪೀಕ್ ಲೆವೆಲ್ಗೆ ಬರೋದು ಆಗಸ್ಟ್ 21ರಿಂದ 24. ಈ ಅವಧಿಯಲ್ಲಿ ವಿಶೇಷವಾದ ಘಟನೆಗಳು ನಡೀತವೆ. ಗುರು ಮತ್ತೆ ರವಿಯ ಘಟನೆಗಳು ಜುಲೈ 29ಕ್ಕೂ ಆಸ್ಪಾಸ್ ನಡೀತವೆ. ವಿಚಿತ್ರವಾದ ಘಟನೆಗಳು, ಕೆಲವರಿಗೆ ಶುಭ ಘಟನೆಗಳು, ಕೆಲವರಿಗೆ ಅಶುಭ ಘಟನೆಗಳು. ಇಟ್ ಡಿಪೆಂಡ್ಸ್ ಅಪಾನ್ ಗುರು ಮತ್ತೆ ಸೂರ್ಯ ಯಾವ ರಾಶಿಯ ಅಧಿಪತ್ಯ, ಯಾವ ಭಾವಗಳ ಅಧಿಪತ್ಯ ಹೊಂದಿದ್ದಾರೆ, ಮಾರಕತೆ ಬಾರಕತೆ ಏನಾದ್ರೂ ಇದೆಯಾ. ಅದೇ ರೀತಿ ಈ ಕಂಜಂಕ್ಷನ್ ಕೂಡ. ಇನ್ನೊಂದು ಕಂಜಂಕ್ಷನ್ ಯುತಿ ಬರ್ತಾ ಇದೆ, ಬುಧ ಸೂರ್ಯ ಮತ್ತೆ ಕೇತು, ಟ್ರಿಪಲ್ ಕಂಜಂಕ್ಷನ್ ಅಂತ ಕರೀತಾರೆ. ಬುಧ ಸೂರ್ಯ ಮತ್ತೆ ಕೇತು ಎಲ್ಲಿ ನಡೀತಾ ಇದೆ? ಸಿಂಹ ರಾಶಿಯಲ್ಲಿ ನಡೀತಾ ಇದೆ. ಆಗಸ್ಟ್ 22ರಂದು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಸಿಂಹ ರಾಶಿಯನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಆಲ್ರೆಡಿ ಸೂರ್ಯ ಮತ್ತೆ ಕೇತು ಇರುವರು. ಆ ಇಬ್ಬರ ಜೊತೆ ಬುಧ ಕಂಜಂಕ್ಷನ್ ಆಗ್ತಾನೆ, ಯುತಿ ಆಗ್ತಾನೆ. ಈ ಟ್ರಿಪಲ್ ಕನೆಕ್ಷನ್ ಇರುತ್ತೆ. ಈ 6 ಅಂಶಗಳು ಪ್ರಮುಖವಾಗಿವೆ. ಉಳಿದಂತೆ ಸಿಂಹದಲ್ಲಿ ಕೇತುವಿನ ಸಂಚಾರ ಇರುತ್ತೆ, ಕುಂಭದಲ್ಲಿ ರಾಹುವಿನ ಸಂಚಾರ ಇರುತ್ತೆ, ಗುರುವಿನ ಸಂಚಾರ ಕರ್ಕದಲ್ಲಿರುತ್ತೆ, ಮತ್ತೆ ಶನಿಯ ಸಂಚಾರ ಮೀನದಲ್ಲಿ ಇರುತ್ತೆ. ಹೀಗೆ ಗ್ರಹಗಳ ಸಂಚಾರ ಇರುತ್ತೆ. ಇನ್ನೊಂದು 7ನೇ ಪ್ರಮುಖ ಅಂಶ ಅಂದ್ರೆ
ಪೇಡ್ ಕನ್ಸಲ್ಟೇಷನ್ ಸರ್ವಿಸಸ್ ರೆಸ್ಯೂಮ್ಡ್ ಆಗಿದ್ದಾವೆ ಮತ್ತೆ ರೀಸ್ಟಾರ್ಟ್ ಆಗಿದ್ದಾವೆ. ಆಸಕ್ತರು ಪೇಡ್ ಕನ್ಸಲ್ಟೇಷನ್ ಅನ್ನು ಪಡೆಯಬಹುದು. ನಂಬರ್ ಅನ್ನ ಡಿಸ್ಪ್ಲೇ ಮಾಡಲಾಗಿದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ ಮೊಬೈಲ್ ನಂಬರ್ ಅನ್ನ. ಆಸಕ್ತರು DM ಮೆಸೇಜ್ ಮಾಡಬಹುದು ಅಥವಾ ನೇರವಾಗಿ ಕರೆ ಮಾಡಬಹುದು. ಪೇಡ್ ಕನ್ಸಲ್ಟೇಷನ್ಗಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನು ಕೇಳಬಹುದು, ಮೆಥಡ್ ಆಫ್ ಪೇಮೆಂಟ್ ಅನ್ನು ಕೇಳಬಹುದು, ಉಳಿದ ನಿಯಮಗಳನ್ನ ತಿಳಿದುಕೊಳ್ಳಬಹುದು. ಸೊ ಹಾಗಾದ್ರೆ ಬನ್ನಿ ಆಗಸ್ಟ್ ಮಾಸದ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ನಿಮ್ಮ ರಾಶಿಗೆ ಗೋಚಾರ ಫಲಗಳ ರೂಪದಲ್ಲಿ ಆಗಸ್ಟ್ ಮಾಸವು ಯಾವ ರೀತಿಯ ಫಲಾಫಲಗಳನ್ನ ನೀಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಶ್ರೀ ಗುರುದೇವದತ್ತ. ಕನ್ಯಾ ರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈಗಾಗಲೇ ಗ್ರಹಗಳ ಗೋಚಾರ ಸ್ಥಿತಿಗತಿಗಳನ್ನ ತಿಳ್ಕೊಂಡಿದ್ರಿ. ಇದರ ಜೊತೆಗೆ ಪ್ರತಿ ಮಾಸದಂತೆ ಈ ಮಾಸದಲ್ಲಿಯೂ ಕೂಡ ಮಾಸದ ಮಧ್ಯಭಾಗದಲ್ಲಿ ಸೂರ್ಯ, ಆತ್ಮಕಾರಕ ಸೂರ್ಯ ಸಂಕ್ರಮಣದ ರೂಪದಲ್ಲಿ ರಾಶಿ ಪರಿವರ್ತನೆ ಮಾಡ್ಕೋತಾನೆ. ಈ ಬಾರಿ ಆಗಸ್ಟ್ 17ರಂದು ಸಿಂಹ ಸಂಕ್ರಮಣದ ರೂಪದಲ್ಲಿ ಸೂರ್ಯನು ಕರ್ಕವನ್ನು ತೊರೆದು ಸಿಂಹ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಹೀಗಾಗಿ ಸಂಕ್ರಮಣಕ್ಕೂ ಮುಂಚೆ ಸೂರ್ಯನ ಸಂಚಾರ ನಿಮ್ಮ ಲಾಭ ಭಾವದಲ್ಲಿ ಇರಲಿದೆ. ಭಾವಾಧಾರಿತ ಫಲಗಳು ಚೆನ್ನಾಗಿ ಸಿಗ್ತವೆ. ಇನ್ನು ಸಂಕ್ರಮಣದ ನಂತರ ಆಗಸ್ಟ್ 17ರ ನಂತರ ಮಾಸ ಪೂರ್ತಿ ಸೂರ್ಯ ವ್ಯಯ ಭಾವದಲ್ಲಿ ಇರ್ತಾನೆ. ಹೀಗಾಗಿ ವ್ಯಯ ಭಾವದ ಫಲಗಳು ಸಿಗ್ತವೆ, ಸ್ವಲ್ಪ ಹಾನಿ ನೀಡುತ್ತಾನೆ. ಕುಜ ಮಾಸ ಪೂರ್ತಿ ಕುಜ ಕರ್ಮ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಇಲ್ಲಿ ದಿಗ್ಬಲದ ಸಂಚಾರ ಇರುತ್ತದೆ, ಕುಜನಿಗೆ ದಿಗ್ಬಲ ಸಿಗುತ್ತದೆ. ಇನ್ನು ಶುಕ್ರ ಮಾಸ ಪೂರ್ತಿ ಮೊದಲನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ, ಫಸ್ಟ್ ಹೌಸ್ ಅಲ್ಲಿ ಶುಕ್ರ ಸಂಚಾರ ಮಾಡ್ತಾನೆ. ಇನ್ನು ಬುಧ ಆಗಸ್ಟ್ 5ರಿಂದ ಆಗಸ್ಟ್ 22 ಲಾಭ ಭಾವದಲ್ಲಿ ಸಂಚಾರ ಮಾಡ್ತಾನೆ, ಅದರ ನಂತರ ವ್ಯಯ ಭಾವಕ್ಕೆ ಹೋಗ್ತಾನೆ. ಈ ರೀತಿಯಾಗಿ ಆಗಸ್ಟ್ 5ರಿಂದ ಆಗಸ್ಟ್ 22 ಬುಧನಿಂದ ಶುಭ ಫಲಗಳು, ಅದರ ನಂತರ ಸ್ವಲ್ಪ ಹಾನಿಯನ್ನುಂಟು ಮಾಡ್ತಾನೆ ಬುಧ. ಇನ್ನು ಆಸ್ ಯೂಸ್ವಲ್ ದೀರ್ಘಕಾಲದ ಸಂಚರಿಸುವ ಗ್ರಹಗಳಾದ ಕೇತು ಸಿಂಹದಲ್ಲಿ, ರಾಹು ಕುಂಭದಲ್ಲಿ, ಗುರು ಉಚ್ಚರಾಶಿಯಾದ ಕರ್ಕದಲ್ಲಿ ಮತ್ತೆ ಶನಿ ಮೀನದಲ್ಲಿ ಮಾಸ ಪೂರ್ತಿ ಸಂಚಾರ ಮಾಡುವರು. ಇನ್ನು ಮೊದಲ ಸೂರ್ಯನ ಸಂಚಾರ ತೆಗೆದುಕೊಂಡು ಆಗಸ್ಟ್ 17ರವರೆಗೂ ಕರ್ಕ ರಾಶಿಯಲ್ಲಿ ಅಂದ್ರೆ ಲಾಭ ಭಾವದಲ್ಲಿ ಸೂರ್ಯ ಬಂದಾಗ ಪೂರ್ವ ಪುಣ್ಯವನ್ನು ಸಕ್ರಿಯಗೊಳಿಸ್ತಾನೆ. ಮೆರಿಟ್ಸ್ ಆಫ್ ಪಾಸ್ಟ್ ಗುಡ್ ಮೆರಿಟ್ಸ್ ಆಫ್ ಪಾಸ್ಟ್ ಲೈಫ್, ಪೂರ್ವ ಪುಣ್ಯ ಸಕ್ರಿಯಗೊಳ್ಳುವ ಕಾರಣ ಲಾಭ ಭಾವದಲ್ಲಿ ಶುಭ ಫಲವನ್ನು ಕೊಡ್ತಾನೆ. ಸೂರ್ಯ ಇಲ್ಲಿ ಇಚ್ಛಾಪೂರ್ತಿ ಯೋಗ ನಿರ್ಮಾಣ ಮಾಡಿದ್ದಾನೆ. ಇದರ ಜೊತೆಗೆ ಭೌತಿಕ ವಾಸನೆಗಳು ಪೂರ್ತಿ ಆಗ್ತವೆ, ಕಾರಣ ಲಾಭ ಭಾವ ಇದು ಕಾಮಭಾವವು ಕೂಡ ಆಗಿದೆ. ಹೀಗಾಗಿ ಡಿಸೈರ್ ಫುಲ್ಫಿಲ್ಮೆಂಟ್, ವಿಶ್ ಫುಲ್ಫಿಲ್ಮೆಂಟ್, ಇಚ್ಛಾಶಕ್ತಿ ಪೂರ್ತಿ ಯೋಗ, ಎಲ್ಲಾ ರೀತಿಯ ಸುಖಗಳು, ಎಲ್ಲಾ ರೀತಿಯ ಸೌಲಭ್ಯಗಳು ಮಿತ್ರ ವೃಂದರಿಂದ, ಜ್ಯೇಷ್ಠ ಸೋದರ ಸೋದರಿಯರಿಂದ, ಸೋಷಿಯಲ್ ಸರ್ಕಲ್ನಿಂದ, ಸೋಷಿಯಲ್ ನೆಟ್ವರ್ಕ್ನಿಂದ ನಿಮಗೆ ತುಂಬಾ ಇದು ಒಂದು ಸಪೋರ್ಟ್ ಸಿಗುತ್ತೆ, ಬೆಂಬಲ ಸಿಗುತ್ತೆ, ಸಹಾಯ ಸಿಗುತ್ತೆ, ಸಹಕಾರ ಸಿಗುತ್ತೆ. ಇದರ ಜೊತೆಗೆ ಸೂರ್ಯ ಸ್ವಾರ್ಥಿಯನ್ನಾಗಿ ಮಾಡ್ತಾನೆ, ತನ್ನ ಆಸೆ ಆಕಾಂಕ್ಷೆಗಳಿಗೆ ಹೆಚ್ಚಿನ ಬೆಲೆಯನ್ನು ಪ್ರಾಮುಖ್ಯತೆಯನ್ನು ನೀಡುವಿರಿ. ಇನ್ನು ಸಿರಿವಂತಿಗೆ ಗದ್ದಿಗೆಯನ್ನ ಇರುವಂತಹ ಒಂದು ಸೌಭಾಗ್ಯ ಸೂರ್ಯ ಕೊಡ್ತಾನೆ. ನಿಶ್ಚಲ ಮನಸ್ಸು, ಬಲವಾದ ಶರೀರ, ವಿರೋಧಿಗಳ ಸಂಖ್ಯೆನೂ ಹೆಚ್ಚಾಗುತ್ತೆ, ಕಾರಣ ಇಲ್ಲಿ ನಿಮಗೆ ಯಶಸ್ಸು ಸಿಗ್ತಾ ಇರುತ್ತೆ. ಶತ್ರುಗಳು ನಿಮ್ಮನ್ನು ಕಂಡು ಈರ್ಷ್ಯೆ ಪಡ್ತಾರೆ, ವಾಹನ ಸೌಖ್ಯವಿದೆ. ಇದರ ಜೊತೆಗೆ ಸತ್ಕಾರ್ಯ ಪ್ರವೃತ್ತಿಯನ್ನು ಕೂಡ ಕೊಡ್ತಾನೆ. ನಿತ್ಯಧನ ಪ್ರಾಪ್ತಿ ಯೋಗ, ಭೂಪತಿ ಯೋಗ, ಈ ರೀತಿಯಾದ ಶುಭ ಫಲಗಳು. ಆದರೆ ಉತ್ತರಾರ್ಧದಲ್ಲಿ ಸೂರ್ಯ ಇಲ್ಲಿ ಅನಿಷ್ಟ ಫಲಗಳನ್ನು ಕೂಡ ಕೊಡ್ತಾನೆ, ಕಾರಣ ನಿದ್ರಾಹೀನತೆ ಬರುತ್ತೆ, ರೆಸ್ಟ್ಲೆಸ್ನೆಸ್ ಆಗ್ತೀರಿ, ಚಿಂತೆ ಮಾಡುವಿರಿ, ಇತರರ ಸಮಸ್ಯೆಗಳ ಭಾರವನ್ನು ತಲೆ ಮೇಲೆ ಹೊತ್ತುಕೊಳ್ಳೋದು, ಇತರರ ದುಃಖವನ್ನು ಸ್ವಂತ ದುಃಖ ಅಂತ ತಿಳಿದುಕೊಳ್ಳೋದು, ಸಹಕಾರ ಮಾಡೋದು. ಈ ರೀತಿಯಾಗಿದ್ದಾಗ ವಿಶೇಷವಾಗಿ ಬೆಳಿಗ್ಗೆ ತಿಂಡಿ ಹೋಗಲ್ಲ, ಮೆದುಳಿಗೆ ಟೆನ್ಷನ್, ಬ್ಯಾಕ್ ಆಫ್ ದ ಮೈಂಡ್ ಟೆನ್ಷನ್ ಇರುತ್ತೆ. ಇಲ್ಲಿ ನೇತ್ರಪೀಡೆ, ವ್ಯಯಭಾವದಲ್ಲಿ ಬಂದಾಗ ನೇತ್ರಪೀಡೆ, ಅರ್ಥ ಹಾನಿ ಎರಡೂ ಇರುತ್ತೆ. ಆರ್ಥಿಕವಾಗಿ ಹಾನಿ, ದೂರದಲ್ಲಿ ಹೋಗಿ ಹಾನಿ ಮಾಡ್ಕೊಳ್ಳೋದು. ಇದರ ಜೊತೆಗೆ ಸೂರ್ಯ ಇಲ್ಲಿ ಹಣಕ್ಕಾಗಿ ವ್ಯಾಕುಲನನ್ನಾಗಿ ಮಾಡುವನು, ತಂದೆಯನ್ನು ದ್ವೇಷಿಸುವನು, ಕಣ್ಣುಗಳು ನಿಸ್ತೇಜವಾಗುವು, ಕಣ್ಣುಗಳಲ್ಲಿ ಇದು ಆ ರೀತಿಯ ಒಂದು ಮ್ಯಾಗ್ನೆಟಿಕ್ ಪವರ್ ಇರಲ್ಲ. ತಂದೆಯೊಡನೆ ಮತ್ತು ಇತರರೊಡನೆ ಇಲ್ಲಿ ವಿರೋಧ ಭಾವನೆಗಳನ್ನ ಕಟ್ಟಿಕೊಳ್ಳುವಂತಹ ಯೋಗ ಇರುತ್ತೆ. ಇನ್ನು ಕುಜ ಬಂದ್ಬಿಟ್ಟು ಕರ್ಮಭಾವದಲ್ಲಿ ದಿಗ್ಬಲವನ್ನು ಪಡೆದು ಈ ಶುಭ ಫಲಗಳನ್ನು ಕೂಡ ಕುಜ ಕೊಡ್ತಾನೆ. ಪಾಪಗ್ರಹನಾಗಿ ಕೇಂದ್ರದಲ್ಲಿ ಕೂಡ ಇರ್ತಾನೆ. ಕುಜ ಕರ್ಮ ಭಾವದಲ್ಲಿ ಸಂಚರಿಸುತ್ತಾ ದಿಕ್ಫಲವನ್ನು ಕೊಡ್ತಾನೆ. ಹೀಗಾಗಿ ಅಧಿಕಾರ ನೀಡುತ್ತಾನೆ, ಸಂಪತ್ತನ್ನು ಕೊಡ್ತಾನೆ, ಪೋಸ್ಟ್ ಅಂಡ್ ಪೊಸಿಷನ್ ಕೊಡ್ತಾನೆ, ಪ್ರಮೋಷನ್ ಕೊಡ್ತಾನೆ. ಆದರೆ ಪಿತೃವರ್ಗಕ್ಕೆ ಹಾನಿ, ಪಿತೃ ಕುಟುಂಬಕ್ಕೆ ಶೋಕ ಬರುತ್ತದೆ, ನಿಮಗೆ ಅನಾರೋಗ್ಯ ಸಾಧ್ಯತೆ. ಆದರೆ ಆರ್ಥಿಕವಾಗಿ ನಿಮ್ಮನ್ನು ಸಂಪನ್ನನನ್ನಾಗಿ ಮಾಡುವನು. ಧನ ಪ್ರಾಪ್ತಿ ಹಲವಾರು ಮೂಲಗಳಿಂದ ಹೊಸ ಹೊಸ ಡೈಮೆನ್ಷನ್ಗಳು ಬರ್ತವೆ, ಸೋರ್ಸಸ್ ಆಫ್ ಇನ್ಕಮ್ ಬರ್ತವೆ, ಬಿಸ್ನೆಸ್ಗಳು ಬೇರೆ ಬೇರೆ ಮಾಡ್ಬೋದು, ಆದಾಯದಲ್ಲಿ ವೃದ್ಧಿ ಇರುತ್ತೆ, ಆರ್ಥಿಕ ಸ್ಥಿರತೆಯನ್ನು ಕೊಡ್ತಾನೆ. ಆದರೆ ಆರೋಗ್ಯ ಚಿಂತೆ ಕೊಡ್ತಾನೆ, ಹೊಟ್ಟೆ ಸಮಸ್ಯೆಯನ್ನು ನೀಡಬಹುದು. ಅಭಿಮುಖ ರಾಶಿಯಲ್ಲಿ ಕುಜನ ಸಂಚಾರ ಇರುವಂಥದ್ದು. ಮಾತೃವಿಗೆ ಹಾನಿ, ರಕ್ತ ಸಮಸ್ಯೆ, ಅನಾರೋಗ್ಯ, ಮನೆಯಲ್ಲಿ ಮೆಂಟಲ್ ಪೀಸ್ ನೀಡಲ್ಲ ಕುಜ.
ರಹಸ್ಯ ಕರ್ಮ ಮಾಡುವ ಯೋಗ, 8th ಲಾರ್ಡ್ ಇನ್ 10th ಹೌಸ್ ಬರುತ್ತೆ. ಉತ್ತರ ಅಭಿವೃದ್ಧಿ ಇದೆ. ಸಂತಾನದ ಜೀವನದಲ್ಲಿ ಬಹುದೊಡ್ಡ ಪರಿವರ್ತನೆ, ಗುಪ್ತ ನಡೆ, ಇದನ್ನು ಕೂಡ ತಿಳ್ಕೋಬಹುದು. ನಿಮ್ಮ ಕರಿಯರ್ ಮೇಲೆ, ನಿಮ್ಮ ಪ್ರೊಫೆಷನ್ ಮೇಲೆ, ನಿಮ್ಮ ಕಾರ್ಯಕ್ಷೇತ್ರದ ಮೇಲೆ ಕುಜರ ಪ್ರಭಾವ ಹೆಚ್ಚು ಪ್ರಮಾಣದಲ್ಲಿ ಇರಲಿದೆ. ಅಲ್ಲಿ ಶಿಸ್ತಿನಿಂದ ವರ್ತಿಸಬೇಕು, ಸಂಯಮದಿಂದ ವರ್ತಿಸಬೇಕು ಕಾರ್ಯಕ್ಷೇತ್ರದಲ್ಲಿ. ಇದರ ಜೊತೆಗೆ ಇಂಪಲ್ಸಿವ್ ಆಗಬಾರ್ದು, ಅಗ್ರೆಸಿವ್ನೆಸ್ ಇರಬಾರ್ದು, ಮತ್ತು ಆರ್ಗ್ಯುಮೆಂಟ್ಗಳನ್ನ ಮಾಡಬಾರ್ದು. ಯಾರಿಗೂ ಕೂಡ ಕ್ಷಮಿಸಲ್ಲ ನೀವು ಈ ಅವಧಿಯಲ್ಲಿ. ಕ್ಷಮಾಗುಣವೂ ಇರಬೇಕು. ಅದರ ಜೊತೆ ಲೀಡರ್ಶಿಪ್, ಬಾಸ್ ಆಗುವ ಕ್ವಾಲಿಟಿಗಳು ಕೂಡ ನಿಮ್ಮಲ್ಲಿ, ಒಂದು ನಾಯಕತ್ವದ ಗುಣಗಳು ಕೂಡ ಇಲ್ಲಿ ಕಂಡು ಬರ್ತವೆ. ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಸಹನೆ, ತಾಳ್ಮೆ, ಎಚ್ಚರಿಕೆ ಕಾರಣ ಕುಜ ಅದನ್ನು ಪರೀಕ್ಷೆ ಮಾಡ್ತಾನೆ ವೀಕ್ಷಕರೇ. ಇನ್ನು ಗುರು ಕರ್ಕದಲ್ಲಿದ್ದಾನೆ ಅಂದರೆ ನಿಮಗೆ ಲಾಭ ಭಾವದಲ್ಲಿದ್ದಾನೆ. ಗುರು ಕೂಡ ಇಚ್ಛಾಪೂರ್ತಿ ಮಾಡ್ತಾನೆ, ಶುಭಫಲಗಳನ್ನು ಕೊಡ್ತಾನೆ. ಗುರುವಿಗೆ ಮಾರ್ಗದ ಬಾಧಕತೆ ಇದ್ರೂ ಕೂಡ ಭಾವಾಧಾರಿತ ಫಲಗಳು ಚೆನ್ನಾಗಿರ್ತವೆ. ಗುರುಬಲ ಸಂಪೂರ್ಣ ಪ್ರಮಾಣದಲ್ಲಿ ಬಂದಿರುತ್ತೆ, ಹೀಗಾಗಿ ಶುಭ ಫಲಗಳು ಸಿಗ್ತವೆ. ಕರ್ಕದಲ್ಲಿ ಗುರು ನಿಮಗೆ ಲಾಭ ಭಾವದಲ್ಲಿ ಬರ್ತಾನೆ, ಕರೆಕ್ಟ್. ಹೀಗಾಗಿ ಇನ್ನು ಇದರ ಜೊತೆಗೆ ಶನಿಯ ಫಲಗಳು, ಶನಿಯು ಕರ್ಮ ಭಾವದಲ್ಲಿ 138 ದಿನ ವಕ್ರಿ ಆಗ್ತಾನೆ. 4.5 ತಿಂಗಳು ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ, ಜುಲೈ 26ರಿಂದ ಆಗಸ್ಟ್ ಡಿಸೆಂಬರ್ 10. ಸೊ ಇಲ್ಲಿ ಸೆಪ್ರೇಟ್ ಪ್ಲೇಲಿಸ್ಟ್ ಮಾಡಲಾಗಿದೆ. ಕುಜನ ಸಂಚಾರ, ಶನಿಯ ಸಂಚಾರ ಎರಡೂ ಸೆಪ್ರೇಟ್ ಪ್ಲೇಲಿಸ್ಟ್ ಮಾಡಲಾಗಿದೆ. ಶನಿ ವಕ್ರಗತಿ ಆದಾಗ ಸಪ್ತಮ ಭಾವದ ಫಲಗಳನ್ನು ನಿಧಾನಗತಿಯಲ್ಲಿ ಕೊಡ್ತಾನೆ. ಇನ್ನು ಈ ರೀತಿಯಾಗಿ ಪಾರ್ಟ್ನರ್ಶಿಪ್ನಲ್ಲಿ ಕೆಲವು ಸಮಸ್ಯೆಗಳು ಬರಬಹುದು. ಶತ್ರುಗಳೇ, ವೈರಿಗಳೇ ಇಲ್ಲಿ ಪಾರ್ಟ್ನರ್ ಆಗಿ ಸಂಗಾತಿಯಾಗಿ ಬರುವ ಸಾಧ್ಯತೆ. ಅವರ ಋಣ ಇಲ್ಲಿ ಉಳಿದಿರುತ್ತೆ. ದೈನಂದಿನ ಚಟುವಟಿಕೆ, ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಕೊಡಬೇಕು. ಆಂತರಿಕ ಶತ್ರುಗಳ ಬಗ್ಗೆ ಗಮನ ಹರಿಸಬೇಕು. ಇಲ್ಲಿ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ಕಾರಣ ರಾಶಿಗೆ ಶನಿ ನೇರವಾಗಿ ನೋಡ್ತಾನೆ. ಸ್ವಲ್ಪ ಇಲ್ಲಿ ಡೈಲಿ ರೂಟೀನಲ್ಲಿ ಬದಲಾವಣೆ ತರಬೇಕು. ಡಯಟನ್ನು ಸ್ಟ್ರಾಂಗ್ಲಿ ಫಾಲೋ ಮಾಡಬೇಕು. ಕಾರ್ಯಕ್ಷೇತ್ರದಲ್ಲಿ ಒತ್ತಡವನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಕು. ಪಾರ್ಟ್ನರ್ಶಿಪ್ನಲ್ಲಿ ನಿಧಾನ ಒಂದು ಪ್ರಗತಿ, ಸ್ಲೋ ಗ್ರೋತ್ ಅನ್ನು ಕಾಣಬಹುದಾಗಿದೆ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ 4 ಪ್ಲೇ ಲಿಸ್ಟ್ ಅದಾವೆ, ಎಲ್ಲವನ್ನು ನೋಡಿ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ. ಸಬ್ಸ್ಕ್ರೈಬ್ ಅಂಡ್ ಶೇರ್. ಶ್ರೀ ಗುರುದೇವ್ ದತ್ತ.